ನೋಡಿದ್ರಲ್ಲ ರವೆ ಉಂಡೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ. ಹಳೇ ಕಾಲದ್ದು ಇದು ತಿಂಡಿ ಇದು. ಅದಕ್ಕೆ ನಾನು ಇವಾಗ ತುಂಬ ಇಷ್ಟ ಅಂತ ನನಗೆ ಇಷ್ಟ ಅಂತ ಮಾಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಒಂದ್ಸಲ ನೋಡೋಣ. ಹಾಯ್, ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನು ಶಶಿ ಮಾತಾಡ್ತಾ ಇದ್ದೀನಿ. ಇವತ್ತು ತುಂಬ ದಿನ ಆದಮೇಲೆ ಕಾಣಿಸ್ಕೊಳ್ತಾ ಇದ್ದೀನಿ. ನಾನು ಇವಾಗ ಜಾಸ್ತಿ ಕಾಣಿಸ್ಕೊಳ್ಳಲ್ಲ, ಬರೀ ವಾಯ್ಸ್ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ಏನಪ್ಪ ಇವತ್ತು ಅಂದರೆ ಗುರುವಾರ ಪೂಜೆ ಎಲ್ಲ ಆಯಿತು. ಇವತ್ತು ಮೊಬೈಲ್ ಮೇಲೆ ಇಟ್ಟುಬಿಟ್ಟಿದ್ದೀನಿ. ಇವತ್ತು ಒಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ. ರೆಸಿಪಿ ಅಂದರೆ ನಾನು ಚಿಕ್ಕ ಹುಡುಗಿಯಿಂದಲೂ ನನ್ನ ಮನೇಲಿ ಅದೇ ಜಾಸ್ತಿ ಮಾಡ್ತಿದ್ದೆ. ಇವಾಗೆಲ್ಲ ವೆರೈಟಿ ಸ್ವೀಟ್ ಬಂದುಬಿಟ್ಟಿದೆ. ಇದಂತೂ ಎಲ್ಲ ಮರ್ತೇ ಬಿಟ್ಟಿದ್ದಾರೆ ಇದನ್ನು. ಅದಕ್ಕೆ ನನಗೆ ತುಂಬಾ ಇಷ್ಟ ಇದು. ನಮ್ಮಮ್ಮ ಆ ಹೂ ಅಂದರೆ ಇದನ್ನು ಮಾಡೋಳು, ಆ ಹೂ ಅಂದರೆ ಇದನ್ನು ಮಾಡಿಕೊಟ್ಬಿಡೋರು. ನಮ್ಮಮ್ಮ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಬಿಡೋರು. ಅವಾಗೆಲ್ಲ ಒಂಥರ ರುಚಿ ಚೆನ್ನಾಗಿತ್ತು. ಇವಾಗೇನೋ ಸ್ವಲ್ಪ ಪರವಾಗಿಲ್ಲ, ಅದೇ ಥರ ಇದೆ. ಹೌದು, ಏನು ಕುಳ್ಗಂಗಿ ನನ್ನ ಮಗಳಿಗೆ ಕನ್ಸಿಗೆ ಬಂದ್ಬಿಡ್ತೀನಿಲ್ಲ. ನೀನು ನಿನ್ನ ಮಗಳು ಇಬ್ಬರು ಏನು ವಿಶೇಷ? ಹಾಂ, ನಿನ್ನ ಯೋಗ್ಯತೆಗೆ ಬಂದು ನೋಡ್ಕೊಳೋಗಂತೂ ನಿನ್ನ ಯೋಗ್ಯತೆಗೆ ಇಲ್ಲ ನಿನಗೂ ನಿನ್ನ ಮಗಳಿಗೂ. ಹಾಂ, ಕನ್ಸಿಗೆ ಏನಕ್ಕೆ ಬರ್ತೀಯಾ? ಏನಾದ್ರು ತಿಂದಿದ್ದೀನ ನಿಮ್ಮ ಅಮ್ಮಂದು? ನೀನೆಲ್ಲ ತಿಂದಿಕ್ಕಿದ್ಯಾ? ಹಾಂ, ಆದರೂ ನನ್ನ ಮಗಳ ಕನ್ಸಿಗೆ ಬರ್ತಾಯಿದೆ ಅಂತಂದರೆ ಎಲ್ಲೋ ಒಂದು ಕಡೆ ಅಕ್ಕ ತಂಗಿ ಅಂದರೆ ಪ್ರೀತಿ ಇರುತ್ತೆ. ಆದರೆ ನಿನ್ನ ಥರ ಅಕ್ಕ ನಾನು ಎಲ್ಲೂ ನೋಡಿಲ್ಲ ತಾಯಿ. ನಾನು ಎಷ್ಟೋ ಅಕ್ಕ ತಂಗಿದ್ರು ನೋಡಿದ್ದೀನಿ, ನಿನ್ನ ಥರ ಅಕ್ಕನ ನಾನು ಲೈಫಲ್ಲೇ ನೋಡಿಲ್ಲ. ಒಂದು ಕಾಲದಲ್ಲೆಲ್ಲ ನೀನು ನೆನ್ಪಿಟ್ಕೋಬೇಕು. ಅದೆಲ್ಲ ನೀವಾಗ ಮರ್ತುಬಿಟ್ಟಿದ್ಯಾ. ಇವಾಗ ನೀನು ದೊಡ್ಡ ಕೊಟ್ಯಾಧೀಶ್ವರ ಶ್ರೀಮಂತ ಆಗಿದ್ದೆ ಅಂದ್ಬಿಟ್ಟು ನಮ್ಮನಂತೂ ಇದೇ ಇಲ್ಲ ನಿನಗೆ. ನಾನಂತೂ ಏನು ಗೊತ್ತಾ, ಅದು ಕೆಸರು, ಆ ಕೆಸರು ಕಲ್ಲಾಕ ನನಗೆ ಸಿಡಿತದೆ ಅಂದ್ಬಿಟ್ಟು ಆ ಕೆಸರು ನಾನೇ ದೂರ ಇದ್ದೀನಿ ಹೊರತು ನಾನು ಹತ್ರ ಆಗಿಲ್ಲ ಯಾರಿಗೂ. ಆಯಿತಾ? ಏನೋ ನೀನು ನಿನ್ನ ಮಗಳು ಚೆನ್ನಾಗಿರಿ. ಏನಾರು ಇಲ್ಲ, ಸಾರಿ, ನಾನು ಇದು ಹೇಳಿದ್ದು ನನ್ನ ಫ್ಯಾಮ್ಲಿಗೆ ಯಾರೋ ತಪ್ಪಾಗಿದೆ, ಕ್ಷಮೆ ಇರಲಿ. ನಾನು ನಿಮ್ಗಂತ ಹೇಳಿಲ್ಲ. ಇವಾಗ ನಾನಂತೂ ಒಳ್ಳೆ ರೆಸಿಪಿ ತೊಗೊಂಡು ಬಂದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಯಾಕೋ ಇವಾಗ ನನಗೆ ಜಾಸ್ತಿ ಇವಾಗ ನಾನು ಇಷ್ಟನೇ ಪಡ್ತಲ್ಲ, ಏನಂತಲೇ ಗೊತ್ತಿಲ್ಲ. ಪರವಾಗಿಲ್ಲ, ಮುಂದೆ ಒಂದಿನ ನಾನು ಯಾರು ಅಂತ ಗೊತ್ತಾಗುತ್ತೆ ನಿಮಗೆ, ಅವಾಗ ನೋಡೋಣ. ಬನ್ನಿ, ನಾನು ಇವಾಗ ಒಂದು ರೆಸಿಪಿ ಮಾಡ್ತೀನಿ. ಇನ್ನು ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರಿ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನೀವು ಸಪೋರ್ಟ್ ಮಾಡ್ತಾರಿ. ಬನ್ನಿ, ಟೈಮ್ ನೋಡಿ. ನೀವು ಇದು ನೋಡ್ರಿ ನಿಮ್ಗೆ ಗೊತ್ತಾಗಿರ್ಬೋದು ಏನು ರೆಸಿಪಿ ಅಂತ. ನೋಡ್ರಲ್ಲ, ಇದು ಬಂದು ನಾನು ರವೆ ಉಂಡೆ ಮಾಡ್ತಾಯಿದ್ದೀನಿ. ನನಗಂತೂ ಇದು ಫೇವ್ರೇಟ್ ನನಗೆ. ಇವಾಗಂತೂ ಬಾದುಷೋ ಅಂತೆ, ಆ ಜಿಲೇಬಿ ಅಂತ ಅದು ಇದೆಲ್ಲ ಬಂದಿದ್ದೀವಿ. ಅವಾಗೆಲ್ಲ ಯಾವುದೂ ಇರಲಿಲ್ಲ, ನಾವು ಸಣ್ಣ ಮಕ್ಳಿಗೆಲ್ಲ ಇದೊಂದೇ ಇದ್ದಿದ್ದು ನಮಗೆ ಜಾಸ್ತಿ. ಇದು ಆಮೇಲೆ ಬೂಂದಿ ಇವೆರಡು ಬಿಟ್ಟರೆ ನಾನು ಚೆನ್ನಾಗಿ ಬುದ್ಧಿ ಬರೋಣ ಹಾಸ್ಬಿಟ್ಟು ನಾನು ನೋಡೇ ಇಲ್ಲ. ಅದಕ್ಕೆ ನಾನು ಇವಾಗ ಒಂದು ಅರ್ಧ ಕೆ ಜಿ, ಕರೆಕ್ಟಾಗಿದ್ದು ಅರ್ಧ ಕೆ ಜಿ ತೊಗೊಂಡಿದ್ದೇನು ಮೆಜರ್ಮೆಂಟ್ ತೋರ್ಸೋಕ್ಕೆ. ಅರ್ಧ ಕೆ ಜಿ ರವೆ ತೊಗೊಂಡಿದ್ದೀನಿ. ಒಂದು 400 ಗ್ರಾಮ್ ಸಕ್ಕರೆ ತೊಗೊಂಡಿದ್ದೀನಿ. ಆಮೇಲೆ ಗೋಡಂಬಿ, ತುಪ್ಪ. ಇದು ಇಷ್ಟೊಂದು ತುಪ್ಪ ಬೇಕಾಗಿಲ್ಲ, ನಾನು ತೋರಿಸ್ತಾ ಇದ್ದೀನಿ ತುಪ್ಪ. ಒಂದು ಕೊಬ್ಬರಿ ಬಟ್ಲು ಇದು ತುರಿದಿರೋದು, ಒಣ ಕೊಬ್ಬರಿ. ಸ್ವಲ್ಪ ನನಗೆ ದ್ರಾಕ್ಷಿ ಜಾಸ್ತಿ ಇರಬೇಕು, ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ, ಮತ್ತು ನಾನು ಹಾಲು ತೊಗೊಂಡು ಅದು ಕಾಯಿಸ್ಬಿಟ್ಟು ನಿಮಗೆ ನಾನು ಮೆಜರ್ಮೆಂಟ್ ತೋರಿಸಿ ಹಾಲು ಇಷ್ಟ ಹಾಕ್ಕೊಂಡು. ಇಷ್ಟೊಂದು ಹಾಲು ಬೇಕಾಗಿಲ್ಲ. ಇದೆ ಆಯಿತಾ? ಮಾಡ್ಕೊಳೋಣ ತುಪ್ಪದಲ್ಲಿ. ನಾನು ಕಡಾಯಿ ಇಟ್ಕೊಂಡು, ಕಡಾಯಿಗಿನ್ನ ತವ ಇದು ನಾನ್ ಸ್ಟಿಕ್ ಇಟ್ಕೊಂಡು, ನೀವು ಕಡಾಯಿ ಇದ್ರೂ ಪರವಾಗಿಲ್ಲ, ಕಡಾಯಿನೂ ಇಟ್ಕೊಬೋದು. ನಾನು ಇದು ಅಗ್ಲಕ್ಕಿದೆ ಅಂತ ಇಟ್ಕೊಂಡಿದ್ದೀನಿ, ಯಾಕೆ ರವೆ ಎಲ್ಲ ಉರಿಬೇಕಾದ್ರೆ ಆಚೆ ಹೋಗುತ್ತೆ ಅಂತ. ಇದಾಗ ಏನಕ್ಕೆ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡೋಕ್ಕೆ. ಇದಕ್ಕೆ ನಾನು ರವೆ ಹಾಕ್ಕೊಡ್ತೀನಿ. ಸ್ವಲ್ಪ ತುಪ್ಪ ಕಾಯಿಲಿ ಇರಬೇಕು, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಆಗಿದೆ. ಇವಾಗ ನಾನು ದ್ರಾಕ್ಷಿ ಹಾಕ್ಕೊಳ್ತೀನಿ. ಸ್ವಲ್ಪ ಸಿಮ್ಮಲ್ಲಿ ಉರಿಯೋಣ ಇದನ್ನು. ಉದ್ದಾಗಿದ್ದು ಇದು ಸ್ವಲ್ಪ ತುಪ್ಪಕ್ಕೆ ನಾನು ಇದು ಚಿರೋಟಿ ರವೆ ಅಲ್ಲ, ಇದು ಮೀಡಿಯಮ್ ಬಾಂಬೆ ರವೆ, ಇದು ಉಪ್ಪಿಟ್ಟಿನ ರವೆ. ಚಿರೋಟಿ ರವೆ ಹಾಕೊಂಡ್ರೆ ಅದು ಒಂಥರ ಮೆತ್ತಗಿರುತ್ತೆ. ಇದೇ ಚೆಂದ ರವೆ ಉಂಡೆಗೆ. ಇದೆಲ್ಲ ಹಾಕ್ತಾರಲ್ಲ ಆ ಥರ ಇತ್ತು ನಿಜವಾಗ್ಲೂ. ಆ ಕಾಲದ ಅಡುಗೆಗಳೆಲ್ಲ ತುಂಬ ಚೆನ್ನಾಗಿರ್ತವೆ. ಇದು ಚೆನ್ನಾಗೆ ಹುರಿಯೋಣ. ಇದಕ್ಕೆ ಇನ್ನೂ ಸ್ವಲ್ಪ ನಾನು ಇವಾಗ ತುಪ್ಪ ಹಾಕ್ಕೊಡ್ತೀನಿ. ಸ್ವಲ್ಪ ಇದು ಬ್ರೌನ್ ಕಲರ್ ಚೆನ್ನಾಗಿ ಹುರಿಬೇಕು ನೋಡಿ. ಅರ್ಧ ಹುರಿದಿದ್ದೀನಿ, ಇನ್ನೊಂದು ಸ್ವಲ್ಪ ಹುರಿಬೇಕು. ಚೆನ್ನಾಗಿದ್ದು ಕಲರ್ ಚೇಂಜ್ ಆಗಬೇಕು. ಇದು ಹಸಿದೆ ಒಂಥರ ಅಲ್ಲಿಗೆಲ್ಲ ಒಂದು ಕಚ್ಚ ಅಂತಿರುತ್ತೆ, ಚೆನ್ನಾಗಿರಲ್ಲ. ಆಮೇಲೆ ತುಂಬ ದಿನ ಇಡೋಕ್ಕಾಗಲ್ಲ ಇದು. ಅದಕ್ಕೋಸ್ಕರ ಚೆನ್ನಾಗಿದ್ದು ಕಲರ್ ಚೇಂಜ್ ಆಗೋವರೆಗೂ ಚಿಕ್ಕದಾಗಿ ಇಟ್ಕೊಂಡು ಹುರಿಬೇಕು. ಸಿಮ್ಮಲ್ಲೇ ಹುರಿಬೇಕು. ನೋಡ್ದಲ್ಲ ಈ ಥರ ಇನ್ನೊಂದು 10 ನಿಮಿಷ, ಒಂದು 2 ನಿಮಿಷ ಅದೇ ಹುರಿಯುತ್ತೆ. ಮತ್ತು ಸಕ್ಕರೆ ಎಲ್ಲ ಹಾಕ್ತೀವಲ್ಲ, ಕೊಬ್ಬರಿ ಹಾಕ್ಕೊಳ್ತೀವಿ ಒಂದು ಬಟ್ಲು. ಇದು ಒಣಗಿರೋ ಕೊಬ್ಬರಿ ತುರಿದಿರೋದು.
ಇದು ಸ್ವಲ್ಪ ಕೈ ಆಡ್ಸೋಣ. ನೋಡಿ ಸ್ವಲ್ಪ ಕೊಬ್ಬರಿ ಕಮ್ಮಿ ಆಯ್ತು ಅನಿಸುತ್ತೆ. ನಾನು ತಿರ್ಗಾ ತರಕ್ಕೆ ಹೋಗಿಲ್ಲ ಅಂಗಡಿಗೆ. ಇದಕ್ಕೆ ನಾನು ಒಂದು 400 ಗ್ರಾಮ್ ಸಕ್ಕರೆ ತೊಗೊಂಡು ನೋಡಿ. ಸ್ವಲ್ಪ ಕೈ ಆಡ್ಸೋಣ, ಚೆನ್ನಾಗಿ ಕೈ ಆಡಿಸ್ಬಿಟ್ಟಿದ್ದೀನಿ. ಆ ಸಕ್ಕರೆ ಎಲ್ಲ ಸ್ವಲ್ಪ ಇದಾಗಬೇಕು. ಸಕ್ಕರೆ ಪೌಡ್ರ್ ಹಾಕ್ಬಾರ್ದು, ಒಬ್ಬರು ಪೌಡ್ರ್ ಹಾಕ್ತಾರೆ ಅದು ನೋಡಿ. ಇವಾಗ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡೋದು ಹಾಕ್ಕೊಳ್ತೀನಿ. ಹಂಗೆ ಅದ್ರ ಜೊತೆಗೆ ಏಲಕ್ಕಿ ಪೌಡರ್, ಇದೇ ಲಾಸ್ಟ್ ಏಲಕ್ಕಿ ಪೌಡರ್ ಖಾಲಿ ಆಯಿತು, ಮಾಡಿಟ್ಕೋಬೇಕು. ಇದೆಲ್ಲ ಹಾಕಿ ಒಂದು 2 ನಿಮಿಷ ನಾವು ಕೈ ಆಡ್ಸೋಣ ಚೆನ್ನಾಗಿ. ಇದು ರೆಡಿ ಆಯಿತು. ಇವಾಗ ನಾನು ಇದನ್ನು ಆಫ್ ಮಾಡ್ತೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು, ಬಿಸಿಲಂತೂ ಮುಂದೆ ಕಟ್ಟೋಕ್ಕಾಗಲ್ಲ. ಏನಕ್ಕೆ ನಾನು ಹಾಲು ಬಿಸಿ ಮಾಡ್ಕೊತೀವಲ್ಲ ಅದಕ್ಕೋಸ್ಕರ ಇದನ್ನ ಆಫ್ ಮಾಡ್ತೀನಿ. ಇವಾಗ ಆರಬೇಕು. ಆರನ್ನು ತಣ್ಣಗಾದ ಬೇಡ, ಸ್ವಲ್ಪ ನಾವು ಕೈಯಲ್ಲಿ ಮುಟ್ಟೋ ಥರ ಆಗಬೇಕು. ಸ್ವಲ್ಪ ತಣ್ಣಗಾಗಿದೆ, ತಣ್ಣಗಾದ್ರೆ ಉಗುರು ಬೆಚ್ಚಗಾಗಿದೆ. ಇವಾಗ ನಾನು ಹಾಲು ಬಿಸಿ ಮಾಡ್ಕೊಂಡು ಚೆನ್ನಾಗಿ. ಈಗ ನಾನು ಇವಾಗ ಸ್ವಲ್ಪನೇ ಹಾಲು ಹಾಕ್ಕೊತೀವಿ ನೋಡಿ. ಹಾಲು ಬಿಸಿ ಇದೆ, ಸ್ವಲ್ಪನೇ ನಾವು ಹಾಲು ಹಾಕ್ಕೊಳ್ಳೋಣ. ಜಾಸ್ತಿ ಹಾಲು ಹಾಕೊಬಿಟ್ರೆ ಅದು ಮುದ್ದೆ ಆಗ್ಬಿಡುತ್ತೆ, ಅದಕ್ಕೋ ರವೆ ಅಲ್ವಾ, ಅದಕ್ಕೋಸ್ಕರ. ಇವಾಗ ಬಿಸಿ ಇದೆ. ಸ್ವಲ್ಪ ಹುರ್ಕೊಂಡು ನಾವು ಕೈ ಆಡ್ಸ್ಕೊಂಡು ಮಾಡಬೇಕು. ಇದೆಲ್ಲ ತುಂಬ ಸೂಕ್ಷ್ಮ ಮಾಡಬೇಕು, ಇಲ್ಲ ಅಂದರೆ ಅದು ಉಂಡೆ ಬರಲ್ಲ. ಬರಲ್ಲ ಹಂಗೂ ಉಂಡೆ ಬಿಸಿ ಇದೆ ಹಾಲು ನೋಡಿ. ಈ ಥರ ಅದು ಸ್ವಲ್ಪ ಆರಿದ್ಮೇಲೆ ಗಟ್ಟಿ ಆಗ್ಬಿಟ್ಟು ಉಂಡೆ ನೋಡಿ. ಎಲ್ಲ ಇದೇ ಥರ ಕಟ್ಕೊಳ್ಳೋಣ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಉಂಡೆ. ಇವಾಗ ಕರೆಕ್ಟಾಗಿ ಬರುತ್ತೆ ಉಂಡೆ ನೋಡ್ರಲ್ಲ. ಮನೆಯೆಲ್ಲ ಗಮ್ಮ ಅಂತ ಈ ರವೆ ಉಂಡೆಗೆ. ನನಗಂತೂ ತುಂಬಾ ಇಷ್ಟ ರವೆ ಉಂಡೆ. ಎಲ್ಲ ಸ್ವೀಟ್ಗೆ ನನಗೆ ತಂದೆ ಇಷ್ಟ ನೋಡಿ. ಎಲ್ಲವನ್ನು ಕಟ್ಟಿ ಆಯಿತು. ಬರೀ ತೋರಿಸ್ತೀನಿ ಹೆಂಗಿದೆ ಅಂತ. ಫ್ರೆಂಡ್ ನೋಡ್ದಲ್ಲ ರವೆ ಉಂಡೆ ಯಾವ ಥರ ಮಾಡಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಆರಿದ್ಮೇಲೆ ಅಂತಲೇ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ. ನೋಡಿ ತುಂಬಾ ಚೆನ್ನಾಗಿದೆ. ಹಂಗೆ ತಿನ್ನಬೇಕು ಅನಿಸುತ್ತೆ. ನನಗೆ ರವೆ ಉಂಡೆ ಪಂಚ ಪ್ರಾಣ ನನಗೆ. ಇದು ನಾವು ಸ್ವಲ್ಪ ಆರಿದ್ಮೇಲೆ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಬಿಟ್ರೆ ಅದು 1 ತಿಂಗಳ ಪರವಾಗಿಲ್ಲ ಗರಿ ಗರಿ ಆಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ ನಾವು ರವೆನ ತುಂಬ ಚೆನ್ನಾಗಿ ಹುರಿಬೇಕು. ನನಗೆ ಇಷ್ಟೆಲ್ಲ ಬೇಕಾದ್ರೆ ಒಂದು ತಿಂಗಳು ಇದೆಲ್ಲ ಒಬ್ಬಳೇ ಕೊಟ್ಟು ಖಾಲಿ ಮಾಡ್ತೀವಿ. ಒಂದು ವಾರ ಸಾಕು ಖಾಲಿ ಮಾಡ್ಬಿಡ್ತೀವಿ. ನನ್ನ ಮಗಳು ಕೊಟ್ಟರೆ ಅಯ್ಯೋ ರವೆ ಉಂಡೆನಾ ಏನೋ ಬೇಡ ಬಿಡು ಅಂತಾಳೆ. ಅದಕ್ಕೆ ನೋಡಿ ನೋಡ್ತಾರೆ ರವೆ ಉಂಡೆ ಯಾವಾಗಲೂ ಒಂದೇ ಥರ ತಿಂಡಿ ಅನ್ನ ಅಷ್ಟು ಟ್ರೈ ಮಾಡಿ ಎಲ್ಲರ ಮನೇಲೂ ಮಾಡ್ತಾರಿಲ್ಲ. ಇದು ತುಂಬ ಹಳೆ ಕಾಲ ತಿಂಡಿ, ಎಲ್ಲರ ಮನೇಲಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಅದು ಒಬ್ಬೊಬ್ರಿಗೆ ಬರಲ್ಲ. ಅಂಥವ್ರು ಬ್ಯಾಚಲರ್ ಕೂಡ ಮಾಡ್ಬೋದು. ಹುಡುಗರೇ ಬ್ಯಾಚಲರ್ ನೀವು ಕೂಡ ಮಾಡ್ಬೋದು ಆರಾಮಾಗಿ. ಮನೇಲಿ ಮಾಡಿ ತಿಂದ್ಬಿಟ್ಟು ನನಗೆ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ. ಓಕೆ ಬಾಯ್.